ನಿನ್ನೆ ಪ್ರೀತಿಸುವೆ ಭಾಗ 10. ರಾಘವನ IAS ಕೋಚಿಂಗ್ಗಾಗಿ ಶಶಾಂಕ್ ತನಗೆ ಗೊತ್ತಿರುವವರ ಕಡೆಯಿಂದ ದುಡ್ಡನ್ನು ಅರೇಂಜ್ ಮಾಡಿ ರಾಘವನಿಗೆ ಕೊಡಿಸಿದನು. ರಾಘವ್ ಕೋಚಿಂಗ್ ಕ್ಲಾಸಿಗೆ ಸೇರಿ ತನ್ನ ತಾಯಿಯ ಹತ್ತಿರ ಈ ವಿಷಯವನ್ನು ತಿಳಿಸಿದನು. ಅಮ್ಮ, ನಾನು IAS ಎಕ್ಸಾಮ್ ಬರೀಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಕೋಚಿಂಗ್ ಕ್ಲಾಸಿಗೆ ಸೇರಲು ಶಶಾಂಕನ ಹತ್ರ 2 ಲಕ್ಷ ಸಾಲ ತಗೊಂಡಿದ್ದೀನಿ. 2 ಲಕ್ಷ ಸಾಲ ತಗೊಂಡಿದ್ದೇನು? ಹೇಗೂ ತೀರಿಸ್ತೀಯ ಸಾಲನ? ಅಮ್ಮ, ನಾನು ಏನಾದರೂ UPSC ಎಕ್ಸಾಮ್ ಪಾಸ್ ಮಾಡಿದೆ ಅಂದರೆ ನನಗೆ ಒಳ್ಳೆಯ ಸಂಬಳ ಬರುತ್ತೆ. ನಾನು ಬೇಗನೆ ಸಾಲನ ತೀರಿಸ್ಬೋದು. ನನಗೆ ನೀನು ಬರೆಯೋ ಪರೀಕ್ಷೆ ಬಗ್ಗೆ ಏನು ಗೊತ್ತಿಲ್ಲಪ್ಪ. ಆದರೆ ನನ್ನ ಮಗ ಒಳ್ಳೆಯ ನಿರ್ಧಾರ ತಗೊಂಡಿದ್ದಾನಂದರೆ ಖಂಡಿತ ಪಾಸ್ ಆಗೇ ಆಗ್ತಾನೆ. ನನಗೆ ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ನೀನು ಚೆನ್ನಾಗಿ ಪರೀಕ್ಷೆ ಬರೆದು ಕೆಲಸನ ಗಿಟ್ಟಿಸ್ಕೊ. ನೀನು ಚೆನ್ನಾಗಿದ್ರೆ ನನಗೆ ಅಷ್ಟೇ ಸಾಕೋಣ. ಪರೀಕ್ಷೆ ಅಷ್ಟು ಸುಲಭ ಇಲ್ಲಮ್ಮ, ಚೆನ್ನಾಗಿ ಓದಬೇಕು. ನಾನು ಓದ್ತೀನಿ. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಾ ಅಂತ ಅಂದ್ಕೊಂಡು ಮುಂದೆ ಹೆಜ್ಜೆ ಇಡ್ತಾ ಇದ್ದೀನಿ. ನನಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ ಅಮ್ಮ. ನನ್ನ ಆಶೀರ್ವಾದ ಯಾವಾಗಲೂ ನಿನ್ನ ಮೇಲೆ ಇದ್ದೇ ಇರುತ್ತೆ ಕಣೋ. ನೀನು ಖಂಡಿತ ಸಾಧನೆ ಮಾಡೇ ಮಾಡ್ತೀಯ. ನಿನ್ನನ್ನು ನೋಡಿ ಎಲ್ಲರೂ ಕಲಿಬೇಕು, ಆ ಥರ ಸಾಧನೆ ಮಾಡ್ತೀಯ. ನೀನು ತುಂಬ ಎತ್ತರಕ್ಕೆ ಬೆಳಿತೀಯ ಕಣೋ. ನಾನು ದಾರಿಯಲ್ಲಿ ಹೋಗಬೇಕಾದ್ರೆ ರಾಘವನ ಅಮ್ಮ ಹೋಗ್ತಿದ್ದಾರೆ ನೋಡಿ, ಇವ್ರ ಮಗನೇ ಸಾಧನೆ ಮಾಡೋದಿರೋದು ಅಂತ ಜನ ಅನ್ಬೇಕು, ಆ ಥರ ಬೆಳಿತೀಯ. ನಿಮ್ಮ ಆಶೀರ್ವಾದ ಹೊಂದಿದ್ದರೆ ಸಾಕು ಅಮ್ಮ, ನಾನು ಏನು ಬೇಕಾದರೂ ಸಾಧನೆ ಮಾಡ್ತೀನಿ. ತಾಯಿಯ ಆಶೀರ್ವಾದದಿಂದ ರಾಘವ್ ಕೋಚಿಂಗ್ ಕ್ಲಾಸಿಗೆ ಸೇರಿ ಶ್ರದ್ಧೆಯಿಂದ ಓದತೊಡಗಿದನು. ಎಕ್ಸಾಮ್ ದಿನನೂ ಹತ್ತಿರ ಬಂದೇ ಬಿಟ್ಟಿದ್ದು. ರಾಘವ್ ತುಂಬ ನರ್ವಸ್ ಆಗಿದ್ದನು. ಅವನ ತಾಯಿ, ತಮ್ಮ ಹಾಗೂ ಅವನ ಗೆಳೆಯ ಶಶಾಂಕ್ ಅವನಿಗೆ ಧೈರ್ಯ ತುಂಬಿದರು. ರಾಘವ್ ಧೈರ್ಯ ಮಾಡಿ ಎಕ್ಸಾಮ್ ಕೂಡ ಬರೆದು ಬಂದನು. ಎಕ್ಸಾಮ್ ಬರೆದಾದ ಮೇಲೆ ತುಂಬಾನೇ ಟೆನ್ಷನ್ ಮಾಡಿಕೊಂಡಿದ್ದನು. ಆಗ ಶಶಾಂಕ್ ಅವನಿಗೆ ಧೈರ್ಯ ತುಂಬಿದನು. ನೋಡು ರಾಘವ್, ಟೆನ್ಷನ್ ಮಾಡ್ಕೊಂಡು ನಿನ್ನ ಹೆಲ್ತ್ ಹಾಳು ಮಾಡ್ಕೋಬೇಡ. ನೀನು ಎಕ್ಸಾಮಲ್ಲಿ ಖಂಡಿತ ಪಾಸ್ ಆಗೇ ಆಗ್ತೀಯ. ಒಂದು ವೇಳೆ ಪಾಸ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಕಣ, ಇನ್ನೊಂದ್ಸಲ ಎಕ್ಸಾಮ್ ಬರೀವಂತೆ. ಆದ್ರೆ ನೀನು ಮಾತ್ರ ಟೆನ್ಷನ್ ಮಾಡ್ಕೋಬೇಡ. ನಿನಗೆ ಗೊತ್ತು ಅಲ್ವಾ ಟೆನ್ಷನ್ ಮಾಡ್ಕೊಂಡು ನೀನು ಯಾವ ಪರಿಸ್ಥಿತಿಯಲ್ಲಿದ್ದೆ ಅಂತ. ನಿನ್ಗೋಸ್ಕರ ಅಲ್ಲದಿದ್ರು ನಿನ್ನ ಅಮ್ಮನಿಗೋಸ್ಕರನಂತೂ ನೀನು ಟೆನ್ಷನ್ ಮಾಡ್ಕೋಬಾರ್ದು, ತಿಳಿತಾ? ಇಲ್ಲ ಶಶಾಂಕ್, ನಾನು ಟೆನ್ಷನ್ ಮಾಡ್ಕೊಳ್ಳಲ್ಲ. ಆದರೂ ಸಾಲ ಮಾಡಿ ಓದಿದ್ದಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ. ಎಕ್ಸಾಮ್ ಏನಾದರೂ ಪಾಸ್ ಆದೆ ಅಂದರೆ ನನ್ನಷ್ಟು ಖುಷಿ ಪಡುವವರು ಈ ಜಗತ್ತಿನಲ್ಲಿ ಯಾರೂ ಇರೋಕ್ಕಿಲ್ಲ. ನನ್ನಿಂದ ನನ್ನ ಅಮ್ಮ ನೋವು ಪಟ್ಟಿದ್ದು ಸಾಕು. ಇನ್ಮೇಲೆ ನಾನು ಅವ್ರಿಗೆ ಯಾವ ರೀತಿಯಾದ ನೋವು ಕೂಡ ಕೊಡಲಾರೆ. ಸಾಲದ ಬಗ್ಗೆ ನೀನು ಚಿಂತೆ ಮಾಡಬೇಡ ಕಣ. ನಾನು ಸಾಲ ಕೊಟ್ಟ ಸೇಟಿಗೆ ಹೇಳಿ ಸಾಲ ತೀರಿಸೋಕ್ಕೆ ಸ್ವಲ್ಪ ಟೈಮ್ ಕೇಳ್ತೇನೆ. ನೀನು ಮಾತ್ರ ಯಾವುದೇ ಕಾರಣಕ್ಕೂ ಸ್ಟ್ರೆಸ್ ತಗೋಬೇಡ. ಆಯಿತು ಶಶಾಂಕ್, ನೀನು ಹೇಳಿದ ಹಾಗೆ ಮಾಡ್ತೀನಿ. ಇಬ್ಬರು ಗೆಳೆಯರು ತುಂಬ ಹೊತ್ತು ಮಾತನಾಡಿ ಮತ್ತೆ ತಮ್ಮ ಮನೆಗಳಿಗೆ ಹೋದರು. ದಿನಗಳು ಉರುಳಿ ರಾಘವ್ ಕಾಯುತ್ತಿದ್ದ ಗಳಿಗೆ ಬಂದೇ ಬಿಟ್ಟಿತು. ರಾಘವನ ರಿಸಲ್ಟ್ ದಿನ ಶಶಾಂಕ್ ರಾಘವನನ್ನು ಸೈಬರ್ಗೆ ಕರೆದುಕೊಂಡು ಹೋದನು. ಅಲ್ಲಿ ರಿಸಲ್ಟ್ ಚೆಕ್ ಮಾಡುತ್ತಿದ್ದಾಗ ರಾಘವ್ ಭಯದಿಂದ ಕಣ್ಣು ಮುಚ್ಚಿಕೊಂಡನು. ಶಶಾಂಕ್ ಅವನಿಗೆ ಧೈರ್ಯ ಹೇಳಿ ರಿಸಲ್ಟ್ ಚೆಕ್ ಮಾಡಿಸಿದನು. ರಿಸಲ್ಟ್ ನೋಡಿದ ರಾಘವನಿಗೆ ತನ್ನ ಕಣ್ಣನ್ನೇ ನಂಬಲಾಗಲಿಲ್ಲ. ಅವನ ಖುಷಿಗೆ ಪಾರವೇ ಇರಲಿಲ್ಲ. ಶಶಾಂಕನನ್ನು ತಬ್ಬಿಕೊಂಡು, ಶಶಾಂಕ್, ನಾನು ಪ್ರಿಲಿಮ್ಸ್ ಎಕ್ಸಾಮ್ ಪಾಸ್ ಆಗಿಬಿಟ್ಟೆ ಕಣೋ. ನನಗೆ ಖುಷಿನ ತಡೆದುಕೊಳ್ಳೋಕ್ಕಾಗ್ತಾ ಇಲ್ಲ. ಇನ್ನು ಮೇನ್ಸ್ ಎಕ್ಸಾಮ್ ಹಾಗೂ ಪರ್ಸನಾಲಿಟಿ ಟೆಸ್ಟ್ ಪಾಸ್ ಆಗೋದೇ ನನ್ನ ಗುರಿ ಕಣೋ. ಪ್ರಿಲಿಮ್ಸ್ ಪಾಸ್ ಮಾಡಿದೆ ಅಂದರೆ ಮೇನ್ಸ್ ಹಾಗೂ ಇಂಟರ್ವ್ಯೂ ಕೂಡ ಪಾಸ್ ಆಗ್ತೇ ಬಿಡು. ಈಗ ನೀನು ಸ್ಟಡೀಸ್ ಕಡೆ ಗಮನ ಕೊಡು. ಆಯಿತು ಶಶಾಂಕ್, ಈಗ ನಾನು ನನ್ನ ಸ್ಟಡೀಸ್ ಕಡೆ ಗಮನ ಕೊಡಲೇಬೇಕು. ಮೊದಲು ಈ ವಿಷಯವನ್ನು ಅಮ್ಮ ಹಾಗೂ ತಮ್ಮನಿಗೆ ಹೇಳಬೇಕು ನಡಿ ಅಂತ ಹೇಳಿ ಇಬ್ಬರು ಮನೆ ಕಡೆ ಹೊರಟರು. ರಾಘವ್ IAS ಪ್ರಿಲಿಮ್ಸ್ ಎಕ್ಸಾಮ್ ಪಾಸ್ ಆದ ವಿಷಯವನ್ನು ತನ್ನ ತಾಯಿ ಹಾಗೂ ತಮ್ಮನ ಬಳಿ ಹೇಳಿದಾಗ ಅವರಿಬ್ಬರು ತುಂಬಾನೇ ಸಂತೋಷಗೊಂಡರು.
ಅವನಿಗೆ ಪ್ರೇರೇಪಣೆ ಮಾಡಿ ಮೇನ್ಸ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡಲು ಹೇಳಿದರು. ರಾಘವ್ ಹಗಲು ರಾತ್ರಿ ಎನ್ನದೆ ಓದಿ ಮೇನ್ಸ್ ಎಕ್ಸಾಮ್ ಕೂಡ ಪಾಸ್ ಮಾಡಿಕೊಂಡನು. ಕೊನೆಗೆ ಇಂಟರ್ವ್ಯೂವಲ್ಲಿ ಕೂಡ ಪಾಸ್ ಆಗಿ 53ನೇ ರ್ಯಾಂಕ್ ಪಡೆದುಕೊಂಡನು. ರಾಘವನ ಕನಸು ಕೊನೆಗೂ ನನಸಾಗಿತ್ತು. ಮನೆಗೆ ಬಂದು ತನ್ನ ತಾಯಿಯನ್ನು ಖುಷಿಯಿಂದ ತಬ್ಬಿಕೊಂಡು, ಅಮ್ಮ, ನಿಮ್ಮ ಮಗ ಕೊನೆಗೂ IAS ಆಫೀಸರ್ ಆಗಿಬಿಟ್ಟ. ನನ್ನ ಹಾಗೂ ನಿಮ್ಮ ಕನಸು ಕೂಡ ನೆರವೇರಿತು. ನನಗೆ ಇವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಮ್ಮ, ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ. ನಿಮ್ಮೆಲ್ಲರ ಆಶೀರ್ವಾದ ಹಾಗೂ ನನ್ನ ಶ್ರಮದಿಂದ ನಾನಿಂದು IAS ಆಫೀಸರ್ ಅದೇ. ಅಮ್ಮ, ಇನ್ಮೇಲೆ ನಮ್ಮನೆ ಕಷ್ಟ ಎಲ್ಲ ಹೋಗ್ಬಿಡುತ್ತೆ, ನೋಡ್ತಾ ಇರಿ. ನನ್ನ ಮಗ ಖುಷಿಯಾಗಿದ್ದಾನಂದ್ರೆ ಅದಕ್ಕಿಂತ ದೊಡ್ಡ ಸಂತೋಷ ಇನ್ನೇನು ಬೇಕು ನನಗೆ. ನೀನು ಅಂದ್ಕೊಂಡ ಥರ ನಿನ್ನ ಗುರಿಯನ್ನು ತಲುಪಿದೆಯಲ್ಲ, ನನಗೆ ತುಂಬಾ ಖುಷಿ ಆಗ್ತಿದೆ ಕಣೋ. ನೀನು ಒಳ್ಳೆ ದಾರಿಯಲ್ಲಿ ಹೋಗಿ ಬಡವರ ಸೇವೆ ಮಾಡಬೇಕು, ಅದೇ ನನ್ನ ಆಸೆ. ಆಯ್ತಮ್ಮ, ನಿಮ್ಮ ಆಸೆನ ನಾನು ನೆರವೇರಿಸ್ತೀನಿ ಅಂತ ಹೇಳಿ ಶಶಾಂಕನಿಗೆ ಕಾಲ್ ಮಾಡಿ ವಿಷಯ ತಿಳಿಸಿದನು. ವಿಷಯ ತಿಳಿದ ಶಶಾಂಕ್ ತುಂಬಾ ಖುಷಿಪಟ್ಟನು. ಶಶಾಂಕನಿಗೆ ಕಾಲ್ ಮಾಡಿದ ನಂತರ ರಾಘವ್ ತಾನು ಕೆಲಸ ಮಾಡುತ್ತಿದ್ದ ಇನ್ಶೂರೆನ್ಸ್ ಆಫೀಸಿಗೆ ಬಂದಾಗ ಅವನಿಗೆ ಅಲ್ಲಿ ಅದ್ದೂರಿ ಸ್ವಾಗತ ದೊರೆಯಿತು. ಅವನು IAS ಆಫೀಸರ್ ಆಗಿದ್ದನ್ನು ನೋಡಿ ಎಲ್ಲರೂ ತುಂಬಾ ಖುಷಿಪಟ್ಟರು. ತನಗೆ ಕೆಲಸ ಕೊಟ್ಟ ಬಾಸಿಗೆ ಧನ್ಯವಾದ ಹೇಳಿ ತನಗೆ ಸಹಕಾರ ಕೊಟ್ಟಿದ್ದ ಎಲ್ಲರಿಗೂ ಧನ್ಯವಾದ ತಿಳಿಸಿದನು. ಕಾವ್ಯ ದೂರದಲ್ಲಿ ನಿಂತು ಇವನನ್ನೇ ನೋಡುತ್ತಿದ್ದಳು. ನಾನು ಪ್ರೀತಿಸಿದ ಹುಡುಗ ಇನ್ನು IAS ಆಫೀಸರ್ ಆಗಿದ್ದಾರೆ. ನಾನು ಬರೀ ಸೆಕೆಂಡ್ PUC ಓದಿರುವಳು, ಅವನು IAS ಆಫೀಸರ್. ನನಗೂ ಅವನಿಗೆ ಎಲ್ಲಿಲ್ಲದ ಅಂತರ. ಮೊದಲೇ ನನ್ನ ನೋಡಿ ಸಿಡುಕ್ತಿದ್ದವನು ಈಗ ನನ್ನ ಜೊತೆ ಮಾತನಾಡ್ತಾನ? ಎಲ್ಲ ಕನಸಿನ ಮಾತು. ಮೊದಲು ನನ್ನ ಲೆವೆಲಿನ ಹುಡುಗ ಆಗಿದ್ದ, ಆದರೆ ಈಗ ಇವನ ಲೆವೆಲೇ ಬೇರೆ. ನನ್ನ ಪ್ರೀತಿ ಅಪೂರ್ಣವಾಗಿಬಿಡ್ತು. ಅವನು ನನ್ನನ್ನು ಪ್ರೀತಿಸೋದೇ ಇರಲಿ, ಮಾತನಾಡೋಕ್ಕೂ ಕೂಡ ಹಿಂದೇಟು ಹಾಕ್ಬೋದು. ನನ್ನಂಥ ಬಡವಿಗೆ ದೊಡ್ಡವರ ಸಾಹಸ ಬೇಡ. ನಾನು ಎಲ್ಲಿದ್ದೇನೆ ಅಲ್ಲಿದ್ರೇ ಚಂದ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ನೋವು ಪಟ್ಟುಕೊಳ್ಳತೊಡಗಿದಳು. ಆದರೂ ನನ್ನ ಹುಡುಗ ಅವನು ಅಂದುಕೊಂಡಿದ್ದನ್ನು ಸಾಧಿಸೇ ಬಿಟ್ಟ. ಅವನು ಎಲ್ಲಿದ್ದರೂ ಚೆನ್ನಾಗಿರಲಿ, ಅವನು ಚೆನ್ನಾಗಿರಬೇಕು, ಅದೇ ನನ್ನ ಆಸೆ. ದೂರದಲ್ಲೇ ಅವನು ಖುಷಿ ಪಡೋದನ್ನು ನೋಡಿ ಸಂತೋಷ ಪಡುತ್ತೇನೆ ಅಂತ ಅಂದುಕೊಂಡು ಅವನನ್ನೇ ನೋಡತೊಡಗಿದಳು. ಅವನು ಎಲ್ಲರ ಜೊತೆ ಖುಷಿಯಾಗಿ ಮಾತನಾಡುತ್ತಿರುವುದನ್ನು ನೋಡಿ ಅವಳಿಗೂ ಕೂಡ ಖುಷಿಯಾಗತೊಡಗಿತು. ಅದೆಷ್ಟು ಹೊತ್ತು ಅವನನ್ನೇ ನೋಡುತ್ತಿದ್ದಾಳೋ ಅವಳಿಗೆ ತಿಳಿದಾಯಿತು. ಅವನು ಎಲ್ಲರ ಜೊತೆ ಮಾತನಾಡುತ್ತಿದ್ದಾಗ ಅವನ ದೃಷ್ಟಿ ಇವಳ ಕಡೆ ಹೋಯಿತು. ಅವಳು ಇವನನ್ನೇ ನೋಡುತ್ತಿರುವುದನ್ನು ಗಮನಿಸಿದನು. ನೋಡಿಯೂ ನೋಡದಂತೆ ಮಾಡಿ ಅಲ್ಲಿದ್ದವರ ಜೊತೆ ಮಾತನಾಡತೊಡಗಿದನು. ಎಲ್ಲರ ಜೊತೆ ಮಾತನಾಡಿ ಎಲ್ಲರಿಗೂ ವಿದಾಯ ಹೇಳಿ ಇನ್ನೇನು ಹೊರಡಬೇಕು ಅಷ್ಟರಲ್ಲಿ ಅವನ ದೃಷ್ಟಿ ಮತ್ತೆ ಕಾವ್ಯಳಿಗಾಗಿ ಹುಡುಕಾಡತೊಡಗಿತು. ಮೊದಲು ಎಲ್ಲಿ ಇದ್ದಳೋ ಅವಳು ಅಲ್ಲಿ ಇರಲಿಲ್ಲ. ಕಾವ್ಯ ಅವನನ್ನು ಎದುರಿಸಲಾಗದೆ ಮತ್ತೆ ಬೇರೆ ಕಡೆ ಹೋಗಿ ನಿಂತಿದ್ದಳು. ಅವನು ಕೆಲಸ ಬಿಟ್ಟು ಹೋಗುತ್ತಿದ್ದಾನೆ ಅಂತ ಅವಳಿಗೆ ತುಂಬಾನೇ ನೋವಾಗತೊಡಗಿತು. ಇನ್ನು ತಾನು ಅವನನ್ನು ನೋಡಲಾಗುವುದಿಲ್ಲ ಅಂತ ನೆನೆಸಿಕೊಂಡಾಗ ಅವಳ ಕಣ್ಣಾಳೆಗಳು ತುಂಬಿ ಬಂದವು. ಇಷ್ಟು ದಿನ ಅವನು ಮಾತನಾಡಿಸದಿದ್ದರೂ ಅವನನ್ನು ನೋಡಿಯಾದರೂ ಖುಷಿ ಪಡುತ್ತಿದ್ದಳು. ಆದರೆ ಇನ್ನು ಅದು ಕೂಡ ಸಾಧ್ಯವಾಗುವುದಿಲ್ಲ ಅಂತ ಗೊತ್ತಾದಾಗ ಅವಳಿಗೆ ಅಪಾರ ವೇದನೆಯಾಯಿತು. ನಾನು ಪ್ರೀತಿಸಿದ ಹುಡುಗ ನನ್ನನ್ನು ಬಿಟ್ಟು ಹೋಗ್ತಿದ್ದಾನೆ. ಇನ್ನು ನಾನು ಅವನನ್ನು ಯಾವತ್ತೂ ನೋಡೋಕ್ಕಾಗಲ್ಲ. ಇದೇ ಕೊನೆ ಬಾರಿ ನೋಡ್ತಾ ಇರೋದು. ಅವನನ್ನು ಬಿಟ್ಟು ನಾನು ಹೇಗೆ ಬದುಕಲಿ? ಇಷ್ಟು ದಿನ ಅವನನ್ನು ನೋಡಿಕೊಂಡಾದರೂ ಖುಷಿ ಪಡ್ತಿದ್ದೆ, ಆದರೆ ಇನ್ನು ಅದು ಕೂಡ ಸಾಧ್ಯವಿಲ್ಲ. ನಾನೆಷ್ಟು ದುರದೃಷ್ಟವಂತಳು. ಪ್ರೀತಿಸಿದವನು ನನಗೆ ಸಿಕ್ಕಿಲ್ಲ. ಅವನು ನನ್ನನ್ನು ಕಂಡ್ರೇನೆ ಉರಿದು ಬೀಳ್ತಾನೆ. ನಾನಂದ್ರೆ ಅವನಿಗೆ ಇಷ್ಟನೇ ಇಲ್ಲ. ಇವತ್ತೆಲ್ಲ ನಾಳೆ ನನ್ನನ್ನು ಇಷ್ಟಪಡಬಹುದು ಅಂತ ಕಾದುಕೊಂಡು ಕುಳಿತಿದ್ದೆ. ಆದರೆ ಇನ್ನೂ ಅವನು ನನ್ನನ್ನು ಇಷ್ಟಪಡೋದು ಕನಸಿನ ಮಾತು. ಎಲ್ಲವನ್ನು ಅನುಭವಿಸೋಕ್ಕೆ ಪಡೆದುಕೊಂಡು ಬಂದಿರಬೇಕು. ನನಗೆ ಯಾವ ಭಾಗ್ಯನೂ ಇಲ್ಲ ಅಂತ ಮನಸ್ಸಿನಲ್ಲೇ ಅಂದುಕೊಂಡು ಅಳತೊಡಗಿದಳು. ಅಳುತ್ತಿರಬೇಕಾದರೆ ಅವಳ ದೃಷ್ಟಿ ರಾಘವನ ಕಡೆಗೆ ಹೋಯಿತು. ರಾಘವ್ ತನ್ನ ಹತ್ತಿರ ಬರುತ್ತಿರುವುದನ್ನು ಗಮನಿಸಿದ ಅವಳು ತನ್ನ ಕಣ್ಣೀರನ್ನು ಒರೆಸಿಕೊಂಡಳು. ರಾಘವ್ ದೂರದಿಂದಲೇ ಇವಳು ಕಣ್ಣೀರನ್ನು ಒರೆಸುವುದನ್ನು ನೋಡಿದನು. ಅವಳ ಹತ್ತಿರ ಬಂದು, ಏನು ಮೇಡಮ್ ಅವರು,
ನಾನು ಬಂದಿದ್ರೂ ಕೂಡ ನನ್ನನ್ನು ಮಾತಾಡಿಸ್ತಾನೆ ಇಲ್ಲ. ಈ ಆಫೀಸಲ್ಲಿ ಇವತ್ತು ನನ್ನ ಕೊನೆಯ ದಿನ ಅಂತ ಗೊತ್ತಲ್ವಾ? ಹಾಗೇನಿಲ್ಲ, ಕಂಗ್ರ್ಯಾಚುಲೇಷನ್ ಅಂತ ಹೇಳಿ ಅವನಿಗೆ ಕೈ ಕುಲುಕಲು ಕೈಯನ್ನು ಮುಂದೆ ತಂದಳು. ಅವನು ಅವಳ ಕೈ ಹಿಡಿದು ಥ್ಯಾಂಕ್ ಯು ಅಂತ ಹೇಳಿದನು. ನಾನು IAS ಆಫೀಸರ್ ಆಗಿರೋದು ಗೊತ್ತಿರಬೇಕಲ್ವಾ? ಗೊತ್ತಿದೆ, ನೀವು ಅವ್ರ ಹತ್ರ ಹೇಳೋದನ್ನು ಕೇಳಿಸ್ಕೊಂಡೆ. ನಿಮಗೆ ದೇವರು ಒಳ್ಳೇದು ಮಾಡಲಿ. ಮುಂದಕ್ಕೆ ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿ, ಅದೇ ನನ್ನ ಆಸೆ. ನಾನು ಕೆಲಸ ಬಿಟ್ಟು ಹೋಗ್ತಾ ಇರೋದು ನಿಮ್ಗೆ ಏನೂ ಅನ್ನಿಸಲ್ವಾ? ಯಾಕೆ ಅನ್ನಿಸ್ಬೇಕು? ನಿಮಗೆ ಒಳ್ಳೇದಾದರೆ ನಮಗೂ ಕೂಡ ಖುಷಿ ಅಲ್ವಾ? ಪ್ರೀತಿ ಪ್ರೇಮ ಅಂತ ನಿಮ್ಮ ಜೀವನನ ಹಾಳು ಮಾಡ್ಕೋಬೇಡಿ. ಮನೆಯವರ ಮಾತು ಕೇಳಿ ಅವರು ಏನು ಹೇಳ್ತಾರೆ ಅದನ್ನೇ ಮಾಡಿ. ನಿಮಗೂ ಒಳ್ಳೇದಾಗಲಿ. ನಾನಿನ್ನು ಬರ್ತೀನಿ. ಅವಳು ತನಗೆ ಬರುತ್ತಿರೋ ದುಃಖವನ್ನು ಕಂಟ್ರೋಲ್ ಮಾಡಿಕೊಂಡು ಆಯಿತು ಅಂತ ಹೇಳಿದಳು. ಅವನು ಅವಳಿಗೆ ವಿದಾಯ ಹೇಳಿ ಅಲ್ಲಿಂದ ಹೊರಟು ಹೋದನು. ಅವಳು ಅವನು ಹೋಗುತ್ತಿರುವುದನ್ನು ನೋಡತೊಡಗಿದಳು. ಕತೆ ಮುಂದುವರಿಯುವುದು. ರಾಘವ್ ಮತ್ತು ಕಾವ್ಯಳ ಜೀವನವು ಯಾವ ರೀತಿಯ ತಿರುವನ್ನು ಪಡೆಯುತ್ತೆ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿಯ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.